ಚೆನ್ನಾಗಿದ್ದವ ರಾಣಿ ಸಾರು? ಅಯ್ಯೋ ಏನ್ ಮಾಡಿದ್ಯಮ್ಮ, ಬರೀ ಖಾರ ಹೊಡಿತದೆ. ಮೆಣ್ ಸಾರಕ್ಕಂತ ಊಟ ಮಾಡು. ಮೆಣಸಿನ ಸಾರಕ್ಕಂತ ಉಣ್ಣವ ಯಾವ ಖಾರ ಈಗ ಚಳಿಗೆ ಹಂಗೆ ಇರ್ಬೇಕು, ಶೀತ ಹೊಡಿತದೆ. ಊಟ ಮಾಡು ಉಣ್ಬೇಕಂತೆ. ಅಯ್ಯೋ ಏನಜ್ಜಿ ಬರೀ ಇದೆಯಾ, ಮೆಣಸಿನ ಪಜ್ಜಿ, ಜೀರಿಗೆ ಪಜ್ಜಿ, ಬೆಳ್ಳುಳ್ಳಿ ಪಜ್ಜಿ ಅನ್ಕೊಂಡು ಈರುಳ್ಳಿ ಪಜ್ಜಿ ಆಯ್ತು. ಅದು ಇದು ಬರೀ ಮಾಡ್ತಾನೆ ಇರೋದ, ಚೆನ್ನಾಗಿ ಮಾಡಕ್ಕೆ ಇಲ್ಲ. ಅಯ್ಯ ಹಂಗಂದ್ರೆ ಅದದವ ಮಾಡ್ಕೊಟ್ಟಿದ್ದು ಉಣ್ಣದ್ ಕಲಿ ಸುಮ್ಮನೆ. ಅಯ್ಯ ನೀನು ಅದು ಇದು ಅಂತ ಬಾಯಿ ರುಚಿ ಕೇಳ್ಬೇಡ. ಒಂದು 6 ತಿಂಗಳು. ಅಯ್ಯೋ ಅಜ್ಜಿ 6 ತಿಂಗಳ? ಚಿಕನ್ ಮಟನ್ ಎಲ್ಲ ತಿಂತೀಯಲ್ಲವ, ನೀರು ಈ ಕಡೆಗೆಲ್ಲ ಚಿಕನ್ ಮಟನ್ ತಿಂತೀಯಲ್ಲ, ಏನ್ ಬಾಯಿ ರುಚಿ ನಿನ್ಗೆ? ಅದು ಇದು ತಿನ್ಬೇಕಾ ನೀನು? ಮಗ ಹಾಲು ಕುಡಿತದೆ, ಅದು ಇದು ತಿನ್ಬೇಡ. ಓ ಚೆನ್ನಾಗಿ ಮಾಡ್ತಿದ್ದಿ ಬಿಡು ನೀನು. ಹಪ್ಳನಾರು ಕೊಡು ಅಂದ್ರು ಕೊಡಿಕಿಲ್ಲ. ಎಂತ ಹಪ್ಳ ಉಣ್ಣು ಹಂಗೆ ಬಿಸಿ ಬಿಸಿ ಅನ್ನ ಸಾರು ತುಪ್ಪ ಹಾಕ ಉಣ್ಕೋಬೇಕು ಗುಳುಮಂತ. ಹಪ್ಳ ಕೆಮ್ಲಾಯ್ತದೆ ಈಗಲೇ ಬೇಡ, ದಿನ ಆಗ್ಲಿ. ಎಣ್ಣೆಲಿ ಬೇಯಿಸಿರೋದು ಕೆಮ್ಲಾಯ್ಕಿಲ್ವಾ? ಅಯ್ಯೋ ಹೇಳ್ರತೆ ಹೇಳಿ ಅವಳಿಗೆ, ಏನ್ ಮಾತೇ ಕೇಳಕ್ಕಿಲ್ಲ. ಅದು ಉಣ್ಣಕ್ಕಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅನ್ಕೊಂಡ್ ಬರೀ ಇದೇ ಮಾಡ್ತಾಳೆ. ಹಂಗೆಲ್ಲ ಆಡ್ಬಾರ್ತಾನವ, ಊಟ ಮಾಡು. ಆಯ್ತು ಬಿಡಿ, ಏನ್ ಮಾಡಿ ಇಬ್ರು ಬೈತೀರಿ. ನಿನ್ ಗಂಡ ಯಾಕೆ ಉಂಟು ಹೋಯ್ತಲ್ಲ ಇರೋದು ಇನ್ನೊಂದೆರಡು ದಿನ? ಇಲ್ಲ ಕಣಜಿ, ಎಲ್ಲ ಅಂಗಡಿ ನೋಡ್ಕೋಬೇಡ್ವಾ, ಅದಕ್ಕೆ ಹೋಯ್ತು. ನಿಮ್ಮ ಅತ್ತೆನಾರು ಬರೋ ಕೇಳವ? ಪಾಪ ಹೊಸಿ ಆಸೆ ಎಲ್ಲ ಮಗ ಕಂಡ್ರೆ, ಮಗ ಬಿಟ್ಟು ಹೋಗಕ್ಕೆ ಮನ್ಸಿದ್ದಿಲ್ಲ ಅವ್ರಿಗೆ. ಬರೋ ಕೇಳು ಬರ್ಲಂತ ಇರ್ಲಿ. ಹಂಗಂತೀನಿ ಫೋನ್ ಮಾಡಿದಾಗ. ಪೂಜಾ ಬತ್ತೀನಿ ಅಂತಿದ್ಲು ನಾಳಿಕೆ. ವಾ ಉಂಕನಮ್ಮ, ಪೂಜಾಕ್ಕೂ ನೋಡಿ ಹೊಸಿ ದಿನ ಆಗಿಲ್ಲ. ಅವಳು ಫೋನ್ ಮಾಡಿಕಿಲ್ಲ, ನಾನು ಮಾಡಿಕಿಲ್ಲ. ಮಾಡಿದ್ಲು ನೆನ್ನೆ, ಹೇಳಿದ್ನಲ್ಲ ಹಿಂಗಿಂಗ್ ಡೆಲಿವರಿ ಆಗದೆ ಅಂತ. ಅದಕ್ಕೆ ನಾಳೆಗೆ ಬತ್ತೀನಿ ಕಣವ, ಮಗ ನೋಡ್ಬೇಕು ಅಂತಿದ್ಲು. ಮಗನು ಕರ್ಕೊಬಾನು. ಮಗ ಕರ್ಕ ಬರ್ದೇನೆ ಬಂದಳ. ಮಗ ಅವಳ ಗಂಡ ಪೂಜೆ ಎಲ್ಲ ಬಂದಾರಂತೆ. ಬರ್ಲಿ ಬಿಡು. ರೋಜಕ ಯಾವಾಗ ಬಂದದಂತೆ ಗೊತ್ತಿಲ್ಲ. ಅವಳು ಬರ್ಬೋದು ನಾಳೆ ನಾಡ್ದು. ಬರ ಕೇಳು ನಾಳಿಕೆಯ. ಹಂಗ ಪೂಜಕನು ಬರ್ತದಲ್ಲ ನೋಡ್ಕೊಳ್ಳಿ. ಕರೆಕ್ಟು. ಪೂಜನ್ ನೋಡಿಲ್ಲ ಅವಳವೇ ಅಂತಿದ್ಲು. ಪೂಜೆ ಬತ್ತಾಳೆ ಬಾ ಅಂತ ಕರಿತೀನಿ ತಡಿ, ಫೋನ್ ಮಾಡಿ ಸಂದೇಲಿ. ನಂಗನ್ನು ಪೂಜೆ ಬತ್ತೀನಿ ಅಂದ್ರೆ ಬತ್ತಾಳೆ. ಮಗ ದೂರಕ್ಕೆ ಸೇರ್ಕೊಬಿಟ್ಟು ಬರೋದೇ ಇಲ್ಲ, ಅಪರೂಪ. ನೋಡಜ್ಜಿ, ದೂರ ಇರೋ ಪ್ರೀತಿ ಜಾಸ್ತಿ, ಹತ್ತಲಿರೋ ಪ್ರೀತಿನೇ ಇಲ್ಲ. ನೋಡತ್ತೆ ನೋಡಿ ಹಂಗಂತಾಳೆ ಅಂತ. ಇನ್ನೇನವ ದೂರಕ್ಕೆ ಸೇರ್ಕೊಬಿಟ್ಟು ಅವಳು ಪೂಜಾ. ವಾ ನಾವ್ ಹತ್ರದಲ್ಲಿವಿ ಅಂತ ಹಂಗಲಕ್ಕ, ಸುಮ್ ಕುತ್ಕೋ. ತಮಾಸೆಗಂದೆ ಕಂದ್ಬಿಡು. ಪರಿಮಳತ್ತೆ ಬರೋದಿವತ್ತು ಶನಿವಾರ ಭಾನುವಾರ ಬತ್ತೀನಂತಲ್ಲ. ರಜೆ ಐತಲ್ಲ, ಇಟ್ಲು ಕರ್ಕ ಬರ್ಬೇಕು ತಾನೆ. ಅವತ್ತು ಹಿಂಗ್ ಬಂದಿಂಗ್ ಹೊಂಟಾಯ್ತು. ಕನತಿ ಇವತ್ತು ಬರ್ತೀನಿ ಅಂದಿದ್ಲು ತಾನೆ, ಬರ್ನೇ ಇಲ್ವಲ್ಲ. ಹೋಗ್ಲಿ ಬಿಡು ಪಾಪ, ಏನು ಆದಾಗ ಬರ್ಲಂತೆ. ಅವಳ ಗಂಡ ಬೇರೆ ಸರಿ ಇಲ್ಲ ಕಣವ, ಒಂದ್ ಗಳಿಗಿದ್ಯಾನೆ ನನ್ ಗಳಿಗಿರಕ್ಕಿಲ್ಲ. ಕಳ್ಸನೋ ಕಳ್ಸಕ್ಕೆ ಅಲ್ವೋ. ಮಾವ್ಯಾಕಂಗಡ ನಿನ್ನುವೆ ಐಕ್ಳು ಕೈಗೆ ಬಂದಿದ್ರುವೆ ಇನ್ನು ಹಂಗೆ ಆಡನ. ಚಿನ್ನುಗೆ ಎಷ್ಟು ವರ್ಷ ಅತ್ತೆ ಮಗಳಿಗೆ? ಆಯ್ತು ಕಣವ, ತುಂಬಿ 11 ನಡೀತಿರ್ಬೇಕು. ಅವ್ನು ದೊಡ್ಡವನ್ಗೆ 13 ವರ್ಷ. ವಾ ಇನ್ನೇನೋ ಅವಳು ಕೈ ಬತ್ತಳಕಂತ ತಗೊಳ್ಳಿ. ಆಗ್ಲಾರ ಬುದ್ಧಿ ಬಂದದ್ ನೋಡೋದ ಅವನಿಗೆ. ಅಯ್ಯ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಕಂತಾಗೋ. ಅವನು ಯಾವಾಗ ಸರಿ ಹೋದನು. ಹೆಣ್ಮಕ್ಳು ಅದು ಎಷ್ಟು ಜಲ್ದಿ ಬೆಳ್ಕೊಂಡವ್ರ ಗೊತ್ತೇ ಆಯ್ಕಿಲ್ಲ. ರೋಜನ್ ಮಗಳು ಅವಳು ನೋಡು, ಆಳೆ ಎಷ್ಟು ಉದ್ದಾಗಳೆ. ಅದಕ್ಕೂ ಆಳೆ 8 ವರ್ಷ. ರೋಜನ್ ಮದ್ವೆಲಿ ಹೆಂಗಿತ್ತು? ಹಂಗೆ ಕಣವ, ಹೆಣ್ಮಕ್ಳು ಬರ್ರಂತ ಬೆಳ್ಕತವೆ. ಊಟ ಮಾಡೋಗಜ್ಜಿ ನೀನುವೆ? ನಾನು ಮಾಡ್ತೀನಿ, ತಾಟನ್ ಮಾಡು, ಉಣ್ಬಿಟ್ಟು ಮರಿಕೋ. ಏನಾರು ಉಂಟ ಕುತ್ಕೊಂಡು ಒಂದೇ ಸತಿ ಉಣ್ಕೋಬೇಕು ಜಲ್ದಿ. ಸುಮ್ ಕುತ್ಕೋ, ಒಂದೇ ಸಲ ಉಣ್ಣಕ್ಕದ ಎದೆ ಸಿಗಕೊಂಡು ಏನ್ ಮಾಡಾನೆ. ಚೆನ್ನಾಗಿ ಅಗ್ದಿ ಉಣ್ಬೇಕು ನಿಧಾನಕ್ಕೆ. ಕುತ್ಕೊಂಡು ಗಂಟೆ ಮಗ ತಡೆ ಮೇಲೆ ಹಾಕ ಉಣ್ಬೇಕು. ಅದನ್ನ ಮಾಡಕ್ಕಿಲ್ಲ ನೀನು. ಹಂಗ ಸುಮ್ನೆ ಅವನೇ ಬೇಗ ಉಣ್ಕೋ. ಹೇಳ ಸ್ಟಾರ್ಟ್ ಮಾಡ್ತಾನೆ ನಮ್ಮವ್ವ ಅನ್ನ ಉಣ್ತಾಳೆ ಅಂತ. ನೋಡ್ತಾವನೆ ಕಣವ, ಅಣ್ಣ ಪಿಳಿ ಅಂತ ಬಿಟ್ಕೊಂಡು ಓನಲ್ಲ ನೋಡ್ತಾ ಇದ್ದೀರಿ. ಅಮ್ಮ ಅನ್ನ ಉಣ್ತಾವಳೆ. ಲೇ ಬಂಗಾರಿ, ಅಮ್ಮ ಅನ್ನ ಉಣ್ತಾಳೆ, ಹೋಗು ನೀನು ಉಣ್ಕೋ. ತಡೆ ಮೇಲೆ ಹಾಕಲ್ದಾನೆ ಉಣ್ತೇದಿ ಅಂತ ಕೇಳು. ಅಳಕಿಲ್ವ ನೀನು? ಅವ್ವ ಅನ್ನ ಉಣ್ವಾಗ ಅಳಕಿಲ್ವ ಕಂದ? ಕಪ್ ನೋಡ್, ಕಪ್ಪ ಹಣೆಗೆ ಎಷ್ಟಪ್ಪ ಇಕ್ಕಾಳೆ. ಕೆನ್ನಾಗಿ ಇಕ್ಬೇಕು ತಾನೆ, ಹೆಂಗ್ ಮಾತ್ರ ಇಕ್ಕೊಳ್ಳಿ ಮವ್ವ. ಬೆಚ್ಚದ್ ಮನ್ಗಿದ್ದೀರಾ ಸಳಿ ಅಂತ ಟೋಪಿ ಇಟ್ಕೊಂಡು. ಟೋಪಿಯಾ ಛೀ ಕಳ್ಳ. ಅಮ್ಮ ಅಮ್ಮ. ಓ ಬಲಾ ಇಲ್ಲೇ ನೀ. ಏನಪ್ಪ ಬಣ್ಣ ಊಟ ಮಾಡು. ಮಾಡವ. ಏನ ಮಗ ಕೂಗ್ತಾ ಇದೆಯಲ್ಲ? ಅಮ್ಮ ಸೋನಾ ಫೋನ್ ಮಾಡಿದ್ಲು ಕಣಮ್ಮ. ಓಹೋ ಏನಂತಪ್ಪ? ಏನಂತ ಸಮಾಚಾರ? ಯಾಕೆ ಫೋನ್ ಮಾಡಿದ್ಲು? ಯಾಕೆ ಎತ್ತಿದೆ ನೀನು? ಅಯ್ಯೋ ನಾನು ಎತ್ತಿದ್ದಿಲ್ಲ ಕಣಮ್ಮ, ಅವತ್ತಿಂದ ಮಾಡ್ತಿದ್ಲು. ಫೋನ್ ಎತ್ತಿದ್ನ ನಾನು, ಮೆಸೇಜ್ ಮಾಡಿದ್ಲು. ನನ್ನ ತಪ್ಪಾಯ್ತು, ಬಾ ಊರಿಗೆ ಬಂದು ಕರ್ಕೋಗು, ಊರಿಗೆ ಬರ್ತೀನಂತಿದ್ಲು. ಅಲ್ಲಿ ಫೋನ್ ರಿಸೀವ್ ಮಾಡ್ದೆ, ಹೇಳ್ತಾ ಇದ್ಲು. ಏನಪ್ಪ ಏನ್ ಹೇಳ್ತಾ ಇದ್ಲು? ಇನ್ನೇನಂತೆ ಹೊಸ ನಾಟಕ ಆಡ್ದು? ಎಷ್ಟು ದಿನ ಆಯ್ತು ಹೋಗಿ ಈಗ ಬರ್ತೀನಂತ ಏನ್ ಸಮಾಚಾರ? ಸಾಕಾಯ್ತಂತ ಅಪ್ಪನ ಮನೆ ಇರು ಇನ್ನೊಸಿ ದಿನ. ಯಾರು ಇನ್ನ ಕಾಯ್ಕೊಂಡಿಲ್ಲ, ಇಷ್ಟ ಬಂದಂಗಿರು. ಎಷ್ಟು ದಿನ ನಾರು ಇರು, ಇಲ್ಲ ಅಲ್ಲೇ ಯಾರು ಇರು ಅನ್ನೋಳಿಗೆ. ನಾನು ಸುಮ್ಮನೆ ಅದನ್ನ ಬಾಯಿಗೆ ಬಂದಂಗೆ ಬೋದೆ ಕಣಮ್ಮ. ತಪ್ಪಾಯ್ತು, ಇನ್ನೊಂದು ಮಾತಾಡಿ ತಪ್ಪಾಯ್ತು. ಎಲ್ರಿಗೂ ಬೇಜಾರು ಮಾಡ್ಬಿಟ್ಟು ನನಗೆ ಸಂಸ್ಬಿಡು. ಅತ್ತೆ ಹತ್ರನೂ ಬಂದು ಸಾರಿ ಕೇಳ್ತೀನಿ, ಬಂದು ಕರ್ಕೋಗು ಅಂತವಳೆ. ಅದ್ಯಾಕೆ ನೀನೇ ಹೋಗಿ ಕರ್ಕ ಬರ್ಬೇಕಂತ ಗೊತ್ತಾಳ್ ಬಿಡು. ಅವಳೆ ಯಾಕೆ ದಾರಿ ಗೊತ್ತಿಲ್ವಾ? ಅಯ್ಯೋ ಸುಮ್ಮನಿರ್ನೆ ಪಾರ್ವತಿ, ಹೇಳ್ತಲ್ವಾ ಅವನು ತಪ್ಪಾಯ್ತು ಅಂತ ಹೇಳ್ತಿದ್ಲು ಫೋನ್ ಮಾಡಿ ಅಂತ. ಸುಮ್ ಕುತ್ಕತೆ, ಅವಳ ನಾಟಕ ನಾನು ನೋಡಿಲ್ವಾ? ಯಾವ ತಪ್ಪಾಯ್ತು? ಯಾಕೆ ಅಲ್ಲಿ ಸಾಕಾಯ್ತೇನೋ? ಇಲ್ಲೊಸಿ ದಿನ ಬಂದಿದ್ಬಿಟ್ಟು ತಿರ್ಗ ಹಂಗೆ ಆಡ್ಕೊ ಹೋಗೋದ ಇಲ್ಲಿ ಸಾಕಾದ್ಮೇಲೆ ಅಂತ ಆಟದಳೇನೋ. ಇಲ್ಗೂ ದಮ್ರಾಟವ. ಸುಮ್ನಿರಾಯ್ತು. ಬರೀ ನನ್ನೇ ಸುಮ್ನಿರ್ಸಿ, ನೀವು ಸುಮ್ನಿರು ಅಂತ ಅವಳು ಮಾಡೋದ್ ಕಾಣಕ್ಕಿಲ್ಲ. ಏನಂದುಳ್ಳ? ಅದೇ ಕಣಮ್ಮ, ಅವಳಿಗೂ ಸಖತ್ ಬೇಜಾರಾಗ್ಬಿಟ್ಟದೆ. ಎಷ್ಟು ದಿನ ಹಂಗೆ ಇದ್ದಳು, ಅವಳಿಗೂ ಎಲ್ಲ ಅರ್ಥ ಆಗದೆ. ತಪ್ಪಾಯ್ತು ಕ್ಷಮಿಸ್ಬಿಡು, ಇನ್ನೊಂದ್ಸತಿ ಹಂಗೆಲ್ಲ ಆಡಕ್ಕಿಲ್ಲ, ಹಂಗೆ ಮಾತಾಡಕ್ಕಿಲ್ಲ. ನೀವೆಲ್ಲ ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಡು ಮನೇಲಿ ಇರ್ತೀನಿ. ಅತ್ತೆಗೂ ಬೇಜಾರು ಮಾಡ್ಬಿಟ್ಟಿನಿ, ಅವತ್ತು ಸರಿಯಾಗಿ ಮಾತಾಡಿಲ್ಲ. ಒಂದು ಫೋನ್ ಮಾಡು ಮಾತಾಡಿಲ್ಲ. ಫೋನ್ ಮಾಡೋ ಬದಲು ಊರಿಗೆ ಬಂದು ಮಾತಾಡ್ತೀನಿ, ಅವ್ರಿಗೂ ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಒಂದ್ಸಲ ಕ್ಷಮಿಸ್ಬಿಡು.
ಬಾ ಊರಿಗೆ ಬತ್ತೀನಿ ಕರ್ಕೋಗುವೆ ಅಂತಿದ್ಲು. ಅದಕ್ಕೆ ಏನಂದೆ ನೀನು? ಏನೋ ಅನ್ನಿಲ್ಲ, ಕಟ್ ಮಾಡಿದೆ ಸುಮ್ಮನೆ. ನಿನ್ ಕೇಳ್ಬಿಟ್ಟು ಹೋಗದ ಅಂತ. ಹೋಗದ ಅನ್ಕೊಂಡಿದ್ಯಲ್ಲ, ಇನ್ನೇನಪ್ಪ ಕೇಳಿ ಏನೋ ಮಾಡು ನಿನ್ನ ಇಷ್ಟಂಗೆ. ಹಂಗಲ್ಲ ಕಣಮ್ಮ, ಇಷ್ಟು ದಿನ ಅವಳಿಗೆ ಅರ್ಥ ಆಗದೆ ಅಲ್ಲವ ಅದು ಸರಿ ಯಾವ್ದು ತಪ್ಪು ಅಂತ. ಅದಕ್ಕೆ ಹೋಗಿ ಕರ್ಕೊಬರೋದ ಇದು ಅನ್ಸತಿ, ಇನ್ಮೇಲೆ ಹೆಂಗಿದ್ದಳು ಅಂತ. ಹುಂಕಂತ ಹೋಗಪ್ಪ, ಹೋಗಿ ಕರ್ಕೊಬರೋಗು. ಹೋಗು ಇವತ್ತಿದ್ದಿ ಬೆಳಿಗ್ಗೆ ಎದ್ದು ಬರೋಗಿ. ಸರಿ ಹೋಗೋಣ ಮತ್ತೆ. ಹೋಗ ಆಯ್ತು. ನಾನು ಹೇಳ್ಬಿಟ್ಟು ಕರ್ಕೊಬ. ಆಮೇಲೆ ಯಾರು ನೆಟ್ಗಿರಂಗಿದ್ರೆ ಬಾ, ಇಲ್ಲ ಇಲ್ಲೇ ಇದ್ಬಿಡು ಅಂತ. ಇಲ್ಲೇ ಕರ್ಕೊಬತ್ತೀನಿ. ಏನು ಹೇಳ್ಬೇಕು ಹೇಳು ನೀನೇ. ಸರಿ ಆಯ್ತು, ಹೋಗು ಜಾಪನ. ಸ್ಕೂಟರ್ ಹೋಯ್ತಾ ಇದೆಯಾ? ಸರಿ ಹೋಗಿದ್ದು ಬರೋಗು. ಸರಿ ಕಣಮ್ಮ ಆಯ್ತು. ನೋಡತ್ತೆ ಹೆಂಡತಿ ಫೋನ್ ಮಾಡಿ ತಕ್ಷಣ ಕರ್ಕೊಬರಕ್ ನಿಂತಿದ್ದಾನು. ಸುಮ್ ಕೂತ್ಕೋ, ಹಂಗಂತ ನೀನು ಇಷ್ಟ ಏನೋ ಬಿಟ್ಬಿಡ್ಬೇಕು ಹೆಂಡತಿ ಅಂತವಾ? ಹಂಗಲ್ಲ ಕಣತೆ, ಅವಳು ನೋಡಿ ಎಷ್ಟು ಬುದ್ಧಿ ಕಲ್ತಾವಳೆ ಅಂತ. ಎಷ್ಟು ದಿನ ಆಯ್ತು ಹೋಗಿ ಅವಳು. ಏನು ಅನ್ಕೊಂಡು ಹೋಗಿತ್ತು ನಿಮ್ಮಿದ್ರುಗಡೆನೆ ಅವಳು. ಆಯ್ತು ಸುಮ್ಮನಿರು, ಈ ಗಂಡ ಹೆಂಡತಿ ಬೇರೆ ಮಾಡೋಕ್ಕಾಗದ? ನೀವು ಬರೀ ನನಗೆ ಬೈಯೋರಿ ಪುಡಿಯತ್ತಾಗಿ. ಇನ್ನೇನು ಮಗ, ನಾನು ಹೇಳೋದು ಕರೆಕ್ಟ್ ಅಲ್ವಾ? ಬಿಟ್ಬಿಡಕ್ಕದ? ಈಗ ಅವನೇ ಹೇಳ್ತಾನೆ ಇಷ್ಟು ದಿನ ಇದ್ದತಾನೆ ಸುಮ್ಮನೆ. ಅವಳು ಫೋನ್ ಎತ್ತಂಗೆ ಊರಿಗೆ ಹೋಗ್ದಂಗೆ ಇದ್ದತಾನೆ. ಅವಳಿಗೂ ಈಗ ಅರ್ಥ ಆಗದೆ ಎಲ್ಲಿರ್ಬೇಕು ಎಲ್ಲಿರ್ಬಾರ್ದು, ಅದು ಸರಿ ಯಾವ್ದು ತಪ್ಪು ಅಂತ. ಅವಳೇ ಫೋನ್ ಮಾಡಿ ತಪ್ಪಾಯ್ತು ಅಂದಮೇಲೆ ಇನ್ನೇನು ಗಂದ್ಮೇಲೆ ಹೋಗಿ ಕರ್ಕೊಬರ್ಲಿಲ್ಲ ಅಂದರೆ ನಮ್ಮದೇ ತಪ್ಪಾಯ್ಕಿಲ್ವಾ ಅಲ್ವಾ ಮಗ? ಕಣದಿ ಸುಮ್ಮನಿರಮ್ಮ, ಕರ್ಕೊಬರ್ಲಂತೆ. ನಿಂಗೇನು ಗೊತ್ತವ ಅವಳ ಬಗ್ಗೆ? ಸಾಮಾನ್ಯದವಳು ಅಲ್ಲ ಅವಳು. ಆಯ್ತು ಬಿಡಿ, ನೀ ಏನು ಮಾಡಿ ನೋಡ್ತೀನಿ. ಬಂದದು ಏನು ಮಾಡಳು ನಾದ್ನಿ ಬಾಣ್ತಿ ಹಂಗೆ ನೋಡ್ಕೊಂಡು ಅಂತ ನೋಡ್ತೀನಿ. ಅಯ್ಯೋ ಸುಮ್ಮನಿರ ತೆಗೆಯೋದು ಏನು ಮಾತಾಡಿ ಅಣ್ಣಂಗೂ ಬೇಜಾರಾಕಿಲ್ವಾ? ಅದಕ್ಕೆ ಅಲ್ವಾ ನಾನು ಸುಮ್ಮನಿರೋದು. ಅಯ್ಯೋ ಅವನೇ ಹೋಗಕ್ಕೆ ನಿಂತಾನೆ, ಮಮ್ಮಿ ಹಿಂಗೆ ಆಡ್ತಾಳಲ್ಲ ಬೇಡ ಅಂತಾಳೆ ಅಂದ್ಬಿಟ್ಟು ಹೋಗು ಅಂದೆ. ಇನ್ನೇನತ್ತೆ? ಅದನ್ನೇ ಅಲ್ವಾ ನಾನು ಹೇಳ್ತಿರೋದು ನಿಂಗೆ. ಹೋಗಿ ಕರ್ಕೊಬರ್ಲಿ ಸುಮ್ಮನಿರು. ಬಂದ್ಮೇಲೆ ಕೂರ್ಸ್ಕ ಹೇಳು ಅವ ಓದಂಗೆ ಹೋಗೋಕ್ಕೆ ಬಂದಾಗ ಬರೋಕ್ಕೆ ಇಷ್ಟ ಬಂದಂಗೆ ಆಡಕ್ಕಲ್ಲ ಇರೋದು ಈ ಮನೆ. ಹೆಸರು ಬಾಳಿರೋ ಮನೆ ಆಗಿದ್ದಾಯ್ತು ಹೋಗಿದ್ದಾಯ್ತು. ಆಮೇಲೆ ಯಾರು ಬುದ್ಧಿ ಕಲ್ತ್ಕೊಂಡು ಇರುವಂತ 4 ಮಾತು ಬುದ್ಧಿ ಮಾತು ಹೇಳು. ಅರ್ಥ ಮಾಡ್ಕೊಂಡ್ರೆ ಅವಳಿಗೆ ಒಳ್ಳೇದು. ಇಲ್ಲ ನೋಡೋಕ್ಕಾಯ್ತದೆ ಹೆಂಗಿರ್ತಾಳೆ ಅಂತ. ಆಯ್ತು ಬಿಡಿ, ಇನ್ನೇನು ಮಾಡೋಕ್ಕಾಗದು. ಎಷ್ಟೇ ಆದ್ರೂ ನಮ್ಮ ಮನೆ ಮಾಲಲ್ವಾ? ಈ ಮನೆ ಸೊಸೆ ಇರೋದೊಬ್ಬ ಮಗವ. ಹಂಗೋ ಅವರೇ ಚೆನ್ನಾಗಿರ್ಲಿ ಬಾ. ನಮ್ದೇನು ಮುಂದಕ್ಕೆ ಅವ್ರ ತಾನೇ ಚೆನ್ನಾಗಿರ್ಬೇಕು. ಅಯ್ಯೋ ಚೆನ್ನಾಗಿರ್ಲಿ ಕಣತೆ, ನಾನೇನು ಬೇಡ ಅಂದನ. ಚೆನ್ನಾಗಿ ಸೇರಿದ್ರೆ ಆಯ್ಕಿಲ್ವಲ್ಲ ಅವಳಿಗೆ. ಗಂಡನ ಜೊತೆ ಚೆನ್ನಾಗಿರ್ತಾಳೆ ಅವಳು, ಗಂಡ ಇಬ್ಬರೇ ಇರ್ಬೇಕು ಅವಳಿಗೆ ಅಷ್ಟೇ. ಯಾರಿಗೂ ಮಾಡೋಕ್ಕಾಯ್ಕಿಲ್ಲ. ನೋಡ ಸುಮ್ಮನಿರು, ತಪ್ಪಾಯ್ತು ಅಂತ ಈಗ ಅವಳೇ ಬರ್ತಾಳೆ ಅಲ್ವಾ? ಇನ್ಮೇಲೆ ಅದು ಹೆಂಗೆ ಮನೆ ಮಾಡ್ಕೋದಳು ನೋಡೋದ. ಏನು ಕಮ್ಮಿ ಆಗಿತ್ತು ಅವಳಿಗೆ? ಆಯ್ತು ಸುಮ್ಮನಿರು, ಬರ್ಲಂತೆ. ಬರ್ಲಿ, ಯಾಕೆ ನಾನೇನು ಬೇಡ ಅಂದನ. ನಾನು ನಮ್ಮ ಮಕ್ಳಂಗೆ ಅನ್ಕತಿದೆ, ಈಗ ಮೊದಲಿನ ಥರ ಇರೋಕ್ಕಿಲ್ಲ. ಹಂಗೆ ಯಾಕಂದು ಸುಮ್ಮನಿರಮ್ಮ. ನೋಡು ಹಂಗು ಅಂತಾಳೆ ಹಿಂಗು ಅಂತಾಳೆ ನಿಮ್ಮವ್ವ. ಅಯ್ಯೋ ಆಯ್ತು ಬಿಡತ್ತೆ. ಅಯ್ಯೋ ನನಗೇನು ಅವಳು ಕಂಡ್ರೆ ದ್ವೇಷವಾ ಹೇಳಿ? ಚೆನ್ನಾಗಿರ್ತೀನಿ ಅಂದರೆ ಬೇಡ ಅಂದನ. ಇರಲಿ ಬಿಡಿ. ಬಿಸಿನೀರು ಆರೋದ್ವಾ ನೋಡವ? ಅಲ್ಲ ಬಾಟ್ಲು ಬಿಸಿನೀರು ತುಂಬಿಡ್ಗಿದ್ನಲ್ಲ, ಇಲ್ಲೇ ಚೊಂಬಲೆ ಆಗಬೇಕಂದ್ಬಿಡು ಬೆಚ್ಚಗೆ. ಸರಿ ಕುಡಿ, ತಣ್ಣಗಾದ್ರೆ ಕುಡಿಬೇಡ. ಕೈ ತೊಳ್ಕೊ ತಂದ್ಕೊಟ್ಟನು. ಅಂದ್ಬಿಟ್ಟುಕ ಮಗ್ಳಿಗೆ ಹಾಕೊಂಡು ಮಗವ ಹಾಲು ಕುಡ್ಸು, ಬಿಸಿ ಬಿಸಿ ಹಾಲ ಅಲ್ವಾ ಮನೆ. ಹಾಲು ಕುಡ್ಕೊಂಡಿರ ಅವಂತವು ಅವ್ವ ಊಟ ಮಾಡವಳೆ. ನೀವು ಹಾಲು ಕುಡ್ಕೊಂಡು ಬೆಚ್ಚಗೆ ಮನಿಕೊಬಿಡಿ. ಜಾಣ ಮರಿ, ಚೂರು ಒಳಕಿಲ್ಲ ಕಣವ. ರಾತ್ರಿ ಹೊತ್ತು ಬಂಗಾರದ ಮಗ ಇದು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.